ಕೋಲಾರ ನಗರದ ಖಾಸಗಿ ಮನೆಯಲ್ಲಿ ಏರ್ಪಡಿಸಿದ್ದ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳ ಸಭೆಯಲ್ಲಿ ಸೋಮವಾರ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಎಂಎಲ್ಸಿ ನಜೀರ್ ಅಹಮದ್ ರವರ ಸಮ್ಮುಖದಲ್ಲಿ ನಾಜರ್ ಅಲಿ ಖಾನ್ ಹಾಗೂ ಸೈಯದ್ ಸಲಾರ್ ನೇತೃತ್ವದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳು ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಜೀರ್ ಅಹಮದ್ ರವರು ಅನೇಕ ಕಾರಣಗಳಿಂದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬೇರೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ನಮ್ಮ ಅನೇಕ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರು ಮತ್ತೆ ಘರ್ ವಾಪಸ್ಸಾಗಿ ಮಾತೃ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಸಂತೋಷ ತಂದಿದೆ. ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ ಅಂತ ತಿಳಿಸಿದರು. ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ಮಾತನಾಡಿದ್ದು, ನಮ್ಮ ಹಕ್ಕುಗಳನ್ನು ಪಡೆಯಲು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ನಮ್ಮ ಹಕ್ಕುಗಳು ನಮಗೆ ಸಿಗಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನು ದೇಶದಲ್ಲಿ ಅಧಿಕಾರಕ್ಕೆ ತರಲು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಬಳಿಕ ಅಭ್ಯರ್ಥಿ ಕೆವಿ ಗೌತಮ್ ಕೂಡ ಮಾತನಾಡಿ, ಕೋಮುವಾದಿ ಬಿಜೆಪಿ ಪಕ್ಷದೊಂದಿಗೆ ಕೈ ಜೋಡಿಸಿರುವ ಜಾತ್ಯತೀತ ಅಂತ ಹೇಳಿಕೊಳ್ಳುತ್ತಿರುವ ಜೆಡಿಎಸ್ ಪಕ್ಷಕ್ಕೆ ಬುದ್ಧಿ ಕಲಿಸುವ ಕಾಲ ಬಂದಿದೆ. ಕಾಂಗ್ರೆಸ್ ಪಕ್ಷ ಸದಾ ಮುಸ್ಲಿಂ ಸಮುದಾಯದ ಪರ ಇರೋದ್ರಿಂದ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಬಹುಮತಗಳಿಂದ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು. ಬೆಳಗ್ಗೆ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಎದ್ದು ಆಚೆ ಬಂದು ರಾತ್ರಿ ಓಡಾಡ್ತಾ ಇದ್ದಾರೆ ಅಂತಂದ್ರೆ ನಮಗೋಸ್ಕರ ನಾವು ಓಡಾಡ್ತಾ ಇದ್ದೀವಿ. ನಮಗೋಸ್ಕರ ನಾವೇನೋ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ. ಈ ದೇಶವನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೋಸ್ಕರ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಜೆಗಳಿಗೋಸ್ಕರ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಜೆಗಳು ಎಲ್ಲರಿಗೂ ಈಕ್ವಲ್ ಆಗಿ ಸಮಾನತೆಯನ್ನು ಕಂಡು ಎಲ್ಲರಿಗೂ ನಮ್ಮ ದೇಶದ ಗೆಲ್ಸಿ ಎಲ್ಲ ನಾಯಕರಿದ್ದಾರೆ. ಎಲ್ಲ ಸೆಕ್ಯುಲರ್ ನಾಯಕರು ನಿಮ್ಮನ್ನ ಬಹಳ ಪ್ರೀತಿ ಮಾಡೋರು. ಇವ್ರ ಜೊತೆ ನಾನು ಒಬ್ಬ ಸೇರಿಕೊಂಡು ನಿಮ್ಮನ್ನ ಜಾಗೃತಿಯಾಗಿ ಕಾಪಾಡಿಕೊಂಡು ಒಂದು ಭ್ರಾತೃತ್ವವನ್ನು ನಾವು ಸ್ಪ್ರೆಡ್ ಮಾಡುವಂತ ಒಂದು ಕೆಲಸ ಮಾಡೋಣ. ನಾವೆಲ್ಲ ಅಣ್ಣ ತಮ್ಮಂದರಾಗಿ ಬದುಕಿ ಶಾಂತಿ ಕಾಪಾಡೋಣ. ಆಯ್ತಾ? ಇದಕ್ಕೋಸ್ಕರ ನನ್ನನ್ನು ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. सबसे पहले मैं आप लोगों का शुक्रगुजार हूँ कि आज आप लोग जनता दल पार्टी से कांग्रेस पार्टी में शामिल होने के लिए यहाँ पर जमा है। मैं ये साफ लफ्जों से कहना चाहूँगा, जब भी कोलार में कोई भी चुनाव हो, चाहे वो